ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, 1958 ಜನವರಿ 10 ಅಣ್ಣವ್ರದ್ದು ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಯಾವುದು ಅಂತಂದ್ರೆ ಅಣ್ಣ ತಂಗಿ. ಅಂದ್ರೆ ಶಿವಣ್ಣವ್ರು ಕೂಡ ಅಣ್ಣ ತಂಗಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ರೆ ಈ ಸಿನಿಮಾಗೂ ಅಣ್ಣವ್ರ ಅಣ್ಣ ತಂಗಿ ಸಿನಿಮಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸ್ನೇಹಿತರೆ, ಈ ಸಿನಿಮಾ ತೆರೆ ಕಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಬೇಕಾಗಿರುತ್ತೆ. ಯಾಕೆಂದ್ರೆ ಸಿನಿಮಾದು ಕಥೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದ್ರೆ ಈ ಸಿನಿಮಾನ ಒಂದಷ್ಟು ರಾಜಕೀಯ ಮಾಡಿ ಅಂತಂದ್ರೆ ಒಂದಷ್ಟು ಕುತಂತ್ರಗಳನ್ನ ಯೂಸ್ ಮಾಡಿ ಈ ಸಿನಿಮಾಗೆ ಒಂದು ದೊಡ್ಡ ಅನ್ಯಾಯ ಕೂಡ ಮಾಡ್ತಾರೆ. ಆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. 1958 ತೆರೆಗಂಡಂತ ಈ ಸಿನಿಮಾ ಬಜೆಟ್ ಎಷ್ಟಾಗಿತ್ತು ಅಂತಂದ್ರೆ 1958 ಅಂದ್ರೆ ಹತ್ತತ್ರ ನಿಮ್ಗೆ 60 ಇಂದ 70 ವರ್ಷದ ಹಿಂದೆನೆ ಈ ಸಿನಿಮಾ ಬಜೆಟ್ ₹5,00,000 ಆಗಿರುತ್ತೆ. ಅಷ್ಟು ದೊಡ್ಡ ದುಡ್ಡನ್ನ ಅಮೌಂಟ್‌ನ ಇನ್ವೆಸ್ಟ್ ಮಾಡಿ ಈ ಸಿನಿಮಾಗೆ ಕರಿಬಸಯ್ಯ ಅನ್ನೋರು ನಿರ್ಮಾಪಕರಾಗಿರ್ತಾರೆ. ಈ ಸಿನಿಮಾನ ಸೀತಾರಾಮ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಮೆಜೆಸ್ಟಿಕ್ ಅನ್ನೋ ಚಿತ್ರಮಂದಿರ ತೆರೆ ಕಂಡು 6 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣ್ತಿರುತ್ತೆ. ಯಾವ ತರ ಅಂತಂದ್ರೆ ಪ್ರತಿದಿನ ಕೂಡ ಹೌಸ್‌ಫುಲ್ ಆಗಿ ಹೋಗ್ತಿರುತ್ತೆ ಈ ಸಿನಿಮಾ. ಆದ್ರೆ ಅಂತ ಒಂದು ಟೈಮಲ್ಲೇನೆ ಎಂ.ಜಿ.ಆರ್ ಅವ್ರದ್ದು ಒಂದು ಸಿನಿಮಾ ಬರುತ್ತೆ. ನಾಡೋಡಿ ಮಣ್ಣನ್ ಅಂತ ಅನ್ಬಿಟ್ಟು. ಆ ಸಿನಿಮಾನ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಮಾತುಕತೆ ಆಗುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಜನ ಬಂದು ಮಾತಾಡ್ತಾರೆ ಅಣ್ಣವ್ರ ಹತ್ರ ಆಗಿರ್ಬೋದು ಅಥವಾ ನಿರ್ಮಾಪಕರು ಕರಿಬಸಯ್ಯ ಅವ್ರ ಹತ್ರ. ಆದ್ರೆ ಅವರು ಚಿತ್ರಮಂದಿರ ಬಿಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೂ ಸಹ ಚಿತ್ರಮಂದಿರದವರು ಅಣ್ಣವ್ರ ಸಿನಿಮಾನ ತೆಗಿತಾರೆ. ತೆಗೆದು ತಮಿಳು ಸಿನಿಮಾ ಹಾಕಿ ಅಲ್ಲಿ ಪ್ರದರ್ಶನ ಕೂಡ ಮಾಡ್ತಾರೆ. ಅಣ್ಣವ್ರ ಸಿನಿಮಾಗೆ ಸಾಕಷ್ಟು ಅನ್ಯಾಯ ಕೂಡ ಆಗುತ್ತೆ. ಹಾಗಾದ್ರೆ ನಿರ್ಮಾಪಕರಿಗೆ ಸಾಕಷ್ಟು ಜನ ಹೇಳ್ತಾರಂತೆ, ನಾವೆಲ್ಲರೂ ಕೂಡ ಕೋರ್ಟ್‌ಗೆ ಹೋಗೋಣ ಈ ಕೇಸ್‌ನ ತಗೊಂಡು. ಅಲ್ಲಿ ಕೋರ್ಟಲ್ಲಿ ನಾವು ಗೆದ್ದು ಮತ್ತೆ ಇದೇ ಚಿತ್ರಮಂದಿರದಲ್ಲಿ ಸಿನಿಮಾನ ರನ್ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ನಿರ್ಮಾಪಕರು ಇದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅಕಸ್ಮಾತ್ ನಾನೇನಾದ್ರು ಕೋರ್ಟ್‌ಗೆ ಹೋಯ್ತು ಅಂತಂದ್ರೆ ಈ ಸಿನಿಮಾ ರಾಜ್‌ಕುಮಾರ್ ಅವ್ರದ್ದು. ಈ ಸಿನಿಮಾ ಬೇರೆ ಒಂದು ಹಾದಿ ಹಿಡಿಯುತ್ತೆ. ದೊಡ್ಡ ಹಗರಣ ತರ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಕನ್ನಡ ಮತ್ತೆ ತಮಿಳು ಅನ್ನೋ ಗಲಾಟೆ ಕೂಡ ಸೃಷ್ಟಿ ಆಗ್ಬಿಡುತ್ತೆ. ಆಗಾಗ ಕಾವೇರಿ ಗಲಾಟೆ ಬೇರೆ ಆಗ್ತಿರುತ್ತೆ. ಹಾಗಾಗಿ ಈ ಸಿನಿಮಾನ ಇಲ್ಲಿಗೆ ಬಿಟ್ಬಿಡೋಣ ನಾವು ಅಥವಾ ಬೇರೆ ಒಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಅನ್ಬಿಟ್ಟು ಮೆಜೆಸ್ಟಿಕ್ ಚಿತ್ರಮಂದಿರದಿಂದ ಸಾಕಷ್ಟು ಬೇರೆ ಚಿತ್ರಮಂದಿರಗಳಿಗೆ ಈ ಸಿನಿಮಾನ ಹಾಕ್ತಾರೆ. ಅಲ್ಲಿ ಈ ಸಿನಿಮಾ ಹತ್ತತ್ರ 60ರಿಂದ 70 ದಿನಗಳ ಪ್ರದರ್ಶನ ಕೂಡ ಕಾಣುತ್ತೆ. ಗಾಂಧಿನಗರ ಮೆಜೆಸ್ಟಿಕ್ ಅಲ್ಲಿ ಏನ್ ಚಿತ್ರಮಂದಿರಗಳಿದೆ ಅಲ್ಲಿ ಮುಂಚೆ ಸಾಕಷ್ಟು ತೆಲುಗು ಮತ್ತು ಹಿಂದಿ, ತಮಿಳ್ ಸಿನಿಮಾಗಳೇ ಪ್ರದರ್ಶನ ಕೊಡ್ತಿತ್ತು. ಕನ್ನಡ ಸಿನಿಮಾಗಳು ಅವಾಗ ಅಪರೂಪಕ್ಕೊಂದೊಂದು ಸಿನಿಮಾಗಳನ್ನ ಮಾತ್ರ ಅಲ್ಲಿ ಸಂತೋಷ್ ಚಿತ್ರಮಂದಿರ, ಮೆಜೆಸ್ಟಿಕ್ ಚಿತ್ರಮಂದಿರ ಇಂಥ ಜಾಗದಲ್ಲಿ ಹಾಕ್ತಿದ್ರು. ಅಣ್ಣವ್ರ ಸಿನಿಮಾಗಳು ಕಾಲಕ್ರಮೇಣ ಜಾಸ್ತಿ ಮಾಡ್ತಾ ಬಂತು. ಅಂದ್ರೆ ವರ್ಷಕ್ಕೆ ಅಣ್ಣವ್ರು 8ರಿಂದ 10 ಸಿನಿಮಾಗಳನ್ನ ತೆಗೆಯೋದಕ್ಕೆ ಶುರು ಮಾಡಿದ್ರು. ಆಗ ಮಾತ್ರ ಗಾಂಧಿನಗರದಲ್ಲಿ ಒಂದು ಕನ್ನಡ ಸೆಂಟ್ರಲ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಣ್ಣವ್ರು. ಈ ಸಿನಿಮಾ 60ರಿಂದ 65 ದಿನಗಳ ಕಾಲ ಅತಿ ಕಡಿಮೆ ಪ್ರದರ್ಶನಗೊಂಡ್ರು ಸಹ ಈ ಸಿನಿಮಾ ಕಲೆಕ್ಷನ್ ಕೂಡ ಹಿಂದೆ ಬಿದ್ದಿರಲಿಲ್ಲ ಯಾವತ್ತೂನು. ಯಾಕೆಂದ್ರೆ ಈ ಸಿನಿಮಾ ಬಜೆಟ್ 5,00,000 ಆಗಿರುತ್ತೆ. ಆದ್ರೆ ಈ ಸಿನಿಮಾ ಕಲೆಕ್ಷನ್ 8ರಿಂದ 10,00,000 ಆಗಿರುತ್ತೆ. ಅತಿ ಕಡಿಮೆ ಪ್ರದರ್ಶನಗೊಂಡು ಸಿನಿಮಾ ಅತ್ಯಂತ ಹೆಚ್ಚು ಕಲೆಕ್ಷನ್ ಕೂಡ ಮಾಡಿರುತ್ತೆ. ಆಗ ಕನ್ನಡ ಚಿತ್ರರಂಗ ಯಾವ ತರ ಪರಿಸ್ಥಿತಿಯಲ್ಲಿತ್ತು ಅಂತಂದ್ರೆ, ಒಂದು ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಿದೆ ಅಥವಾ ಈ ಸಿನಿಮಾ 100 ಡೇಸ್ ಹೋಗುತ್ತೆ. ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೆಸರು ಬರುತ್ತೆ ಅನ್ನೋ ಒಂದು ಸಿಚುವೇಷನ್ ಅಲ್ಲೇನೆ ಪ್ರತಿಯೊಬ್ರು ಅಂದ್ರೆ ತೆಲುಗು ಸಿನಿಮಾ ಆಗಿರ್ಬೋದು, ಹಿಂದಿ ಸಿನಿಮಾ ಆಗಿರ್ಬೋದು, ಅವರೆಲ್ಲ ಬಂದು ಕನ್ನಡ ಸಿನಿಮಾನ ತೆಗೆಯೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಿದ್ರು. ಯಾಕೆಂತಂದ್ರೆ ಕೆ.ಜಿ. ರೋಡ್ ಏನಿದೆ ಗಾಂಧಿನಗರದಲ್ಲಿರೋ ಚಿತ್ರಮಂದಿರಗಳು ಅಲ್ಲೆಲ್ಲ ಬರೀ ತೆಲುಗು, ತಮಿಳು ಸಿನಿಮಾಗಳೇ ಅತಿ ಹೆಚ್ಚು ಪ್ರದರ್ಶನ ಆಗ್ತಿತ್ತು. ಹಾಗಾಗಿ ಆ ಚಿತ್ರಮಂದಿರಗಳು ಅವರಿಗೆ ತುಂಬಾ ಮುಖ್ಯವಾಗಿದ್ರು. ಆ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳು ಕಚ್ಕೊಂಡ್ರೆ ಮುಂದೆ ಅವರಿಗೆ ನೆಲೆ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಸಾಕಷ್ಟು ರಾಜಕೀಯ ಮತ್ತು ಕುತಂತ್ರ ಮಾಡಿ ಅಣ್ಣವ್ರ ಸಿನಿಮಾಗಳನ್ನೆಲ್ಲ ಸಾಕಷ್ಟು ಸಿನಿಮಾಗಳು ಇದೇ ತರ 100 ಡೇಸ್ ಓಡೋದು ಕೂಡ ಮಿಸ್ ಆಗಿದೆ ಅಣ್ಣವರ ಒಂದು ಮೊದಲ ದಿನಗಳಲ್ಲಿ. ಈ ಸಿನಿಮಾದ ಕಥೆ ಯಾವ ತರ ಇತ್ತು ಅಂತಂದ್ರೆ, ಒಂದು ಅಣ್ಣ ತನ್ನ ತಂಗಿಯ ಶಿಕ್ಷಣಕ್ಕೆ ಮತ್ತು ಅವರ ಜೀವನಕ್ಕೆ ಯಾವ ತರ ತನ್ನ ಜೀವನವನ್ನ ಮುಡಿಪಾಗಿಡ್ತಾನೆ ಅನ್ನೋದೇ ಈ ಸಿನಿಮಾದ ಕಥೆ ಆಗಿತ್ತು. ಸಾಕಷ್ಟು ಸಿನಿಮಾಗಳಲ್ಲಿ ಈ ಒಂದು ಕಥೆನ ಬಳಸ್ಕೊಂಡಿದ್ದಾರೆ. ಆದ್ರೆ ಮೊದಲಿಗೆ ಫಸ್ಟಿಗೆ ಬಂದಿದ್ದು ಅಣ್ಣವ್ರ ಸಿನಿಮಾನೇ. ಮತ್ತು ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಅಣ್ಣವ್ರು ಔಟ್ ಅಂಡ್ ಔಟ್ ಒಂದು ಗ್ರಾಮೀಣ ಭಾಗ ಅಂದ್ರೆ ಒಂದು ಹಳ್ಳಿಯ ಯುವಕನಾಗಿ ಕೂಡ ಕಾಣಿಸ್ಕೋತಾರೆ ಮತ್ತು ಬೆಂಗಳೂರಲ್ಲಿ ಬಂದು ಇಲ್ಲೂ ಸಹ ಸಾಕಷ್ಟು ಕಷ್ಟಪಡ್ತಾರೆ. ಈ ತರ ಒಂದು ಅದ್ಭುತವಾಗಿರೋ ಕಥೆನ ಹೊಂದಿತ್ತು. ಬೆಂಗಳೂರು ಸಾಕಷ್ಟು ಪ್ಲೇಸ್‌ಗಳ್ನ ಕೂಡ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಕಾಣಿಸ್ತು. ಯಾಕೆಂತಂದ್ರೆ ಆಗ ಹೊಸ ಆಡಿಯನ್ಸ್ ಪ್ರಿಪೇರ್ ಆಗ್ತಿದ್ರು ಕನ್ನಡದಲ್ಲಿ. ಸಿನಿಮಾಗಳನ್ನ ನೋಡೋರು ಕಮ್ಮಿ ಇದ್ರು. ಆಗ ಆಟೋಮ್ಯಾಟಿಕಲಿ ಸ್ವಲ್ಪ ಜನ ಪ್ರಿಪೇರ್ ಆಗ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಪಟ್ಟಣದ ಹೊಸ ಜಾಗಗಳನ್ನ ತೋರಿಸ್ಬೇಕು ಅನ್ನೋ ತರ ಇತ್ತು. ಒಳ್ಳೊಳ್ಳೆ ಜಾಗಗಳನ್ನ ಪಟ್ಟಣದ್ದು ತೋರಿಸಿದ ತಕ್ಷಣ ಹಳ್ಳಿ ಕಡೆ ಇರೋ ಆಡಿಯನ್ಸ್ ಸಿನಿಮಾನ ಅತಿ ಹೆಚ್ಚು ನೋಡೋದಕ್ಕೆ ಆಸಕ್ತಿ ಕೂಡ ವಹಿಸ್ತಾ ಇದ್ರು. ಅಣ್ಣ ತಂಗಿ ಸಿನಿಮಾ ಏನಿದೆ ಈ ಸಿನಿಮಾ ಮೂಲ ಸಿನಿಮಾ ಕನ್ನಡದ್ದಲ್ಲ. ತಮಿಳಿಂದ ರಿಮೇಕ್ ಆಗಿರುವಂತಹ ಸಿನಿಮಾ. ಶಿವಾಜಿ ಗಣೇಶನ್ ಅವರು ಮತ್ತು ಭಾನುಮತಿ ಅವರ ಅಭಿನಯದ ಮಕ್ಕಳ ಪೆಟ್ರಿ ಮಗರಸ ಅಂತ ಒಂದು ಸಿನಿಮಾ ಇರುತ್ತೆ ಶಿವಾಜಿ ಗಣೇಶನ್ದು. ಆ ಸಿನಿಮಾನ ತಂದು ಕನ್ನಡದಲ್ಲಿ ರಿಮೇಕ್ ಮಾಡಿರ್ತಾರೆ. ಆಗ ಈ ಸಿನಿಮಾ ಕನ್ನಡದಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಓಡ್ತಿರುತ್ತೆ. ಆಗ ಈ ಒಂದು ಘಟನೆಗಳೆಲ್ಲ ನಡೆಯುತ್ತೆ. ಈ ಸಿನಿಮಾದ ಇನ್ನೊಂದು ಘಟನೆ ಯಾವುದು ಅಂತಂದ್ರೆ, ಬಿ. ಜಯಮ್ಮ ಏನಿದ್ದಾರೆ ಅವರು ಮತ್ತು ಅಣ್ಣವ್ರು ಈ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಅಭಿನಯ ಮಾಡಬೇಕಾಗಿರುತ್ತೆ. ಆ ಒಂದು ಸೀನಲ್ಲಿ ಅಣ್ಣವರ ಒಂದು ಕೆನ್ನೆಗೆ ಜಯಮ್ಮ ಅವರು ಹೊಡೆಯುವಂತ ಒಂದು ಸೀನ್ ಇರುತ್ತೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅಣ್ಣವ್ರ ಮೇಲೆ ಇದ್ದಂತ ಒಂದು ಗೌರವ ಮತ್ತು ಪ್ರೀತಿಗೆ ಅವ್ರಿಗೆ ಹೊಡೆಯೋದಕ್ಕೆ ಮನ್ಸಾಗೋದೇ ಇಲ್ಲ. ಆಗ ಅಣ್ಣವ್ರೇನ್ ಏನ್ ಮಾಡ್ತಾರೆ, ಅವ್ರು ಸಾಕಷ್ಟು ಸರಿ ಕೇಳ್ಕೊತಾರೆ. ದಯವಿಟ್ಟು ಹೊಡೀರಿ, ಈ ಒಂದು ಸೀನ್ ಕಂಪ್ಲೀಟ್ ಆಗ್ಬೇಕು ಅಂತ. ಹತ್ತತ್ರ ಒಂದು ಅರ್ಧ ಗಂಟೆಯಿಂದ 1 ಅವರ್ ಆಗುತ್ತೆ. ಜಯಮ್ಮ ಅವ್ರಿಗೆ ಅಣ್ಣವ್ರ ಒಂದು ಕೆನ್ನೆಗೆ ಹೊಡೆಯೋದಕ್ಕೆ ಮನ್ಸು ಬರೋದಿಲ್ಲ.
ಆಗ ಅಣ್ಣವರು ಸಾಕಷ್ಟು ಅವ್ರನ್ನ ತೀಟೆ ಮಾಡ್ತಾರೆ. ಯಾವ ತರ ಅಂತಂದ್ರೆ ಅವ್ರನ್ನ ರೇಗ್ಸೋದು ಅಥವಾ ಅವ್ರಿಗೆ ಪ್ರಚೋದನೆ ಕೊಡೋದು ಈ ತರದೆಲ್ಲ ಮಾಡ್ತಾರೆ. ಹೇಗಾದ್ರೂ ಮಾಡಿ ಈ ಸೀನು ಒಂದು ಒರಿಜಿನಲ್ ಆಗಿ ಬರ್ಬೇಕು, ಯಾಕೋ ಸರಿಯಾಗಿ ಅಭಿನಯ ಮಾಡಕ್ ಆಗ್ತಿಲ್ಲ ಅಂತ ಅನ್ಬಿಟ್ಟು. ಆದ್ರೂ ಸಹ ಜಯಮ್ ಅವರು ಅಣ್ಣವ್ರ ಮಾತಿಗೆ ಬೆಲೆ ಕೊಟ್ಟು ಸಹ ಅವರು ಅಣ್ಣವ್ರಿಗೆ ಹೊಡಿಯೋದಕ್ಕೆ ಹಿಂದೇಟಾಕ್ತಾರೆ. ಆಗ ಅಣ್ಣವ್ರೇನೆ ಅವ್ರಿಗೆ ಹೇಳ್ತಾರಂತೆ, ಇನ್ನೂ ಜಾಸ್ತಿ ಪ್ರಚೋದನೆ ಮಾಡಿ ಅವ್ರು ಕೈ ಹತ್ರ ಬಂದಾಗ ಅಣ್ಣವ್ರೆ ಎತ್ತಿ ಹೊಡ್ಕೊಳ್ಳೋ ತರ ಕೆನ್ನೆಗೆ ಮಾಡ್ಕೋತಾರೆ. ಆಗ ಜೋರಾಗಿ ಅಣ್ಣವ್ರಿಗೆ ಏಟ್ ಬೀಳುತ್ತೆ. ಆಗ ಸೀನು ಕರೆಕ್ಟಾಗಿ ಬರುತ್ತೆ. ಅಣ್ಣವರು ತಮ್ಮ ಪಾತ್ರಕ್ಕೆ ಎಷ್ಟು ಒಂದು ಪರಕಾಯ ಪ್ರವೇಶ ಮಾಡ್ತಿದ್ರು ಅಂತಂದ್ರೆ ಈ ತರ ಘಟನೆಗಳು ಸಾಕಷ್ಟು ಸಿಗುತ್ತೆ. ಯಾಕೆಂತಂದ್ರೆ ಅವಾಗ 1950, 60, 70 ಅಣ್ಣವರು ಒಂದು ಹೊಸ ನಟನಾಗಿ ಎಂಟ್ರಿ ಕೊಟ್ಟಿದ್ರಲ್ವಾ. ಪ್ರತಿಯೊಂದು ಸಿನಿಮಾದಲ್ಲೂ ಸಹ ಅಣ್ಣವ್ರು ಯಾವ ತರ ಅಂತಂದ್ರೆ ಪ್ರತಿಯೊಬ್ಬರಿಗಿಂತ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಚೆನ್ನಾಗಿ ಅಭಿನಯ ಮಾಡ್ಬೇಕು ಅಥವಾ ಬೇರೆಯವ್ರು ಅಭಿನಯ ಮಾಡ್ತಿದ್ರೆ ಅದನ್ನ ನೋಡಿ ಅದಕ್ಕಿಂತ ಬೆಟರ್ ಆಗಿ ನಾನು ಮಾಡ್ಬೇಕು ಅನ್ನೋ ಹಸಿವು ಅಣ್ಣವ್ರಿಗೆ ಸಾಕಷ್ಟು ಇತ್ತು. ಹಾಗಾಗಿ ಈ ಶುರು ಮಟ್ಟದಲ್ಲಿ ಹಿಟ್ ಆಗದಿದ್ರು ಸಹ ಅಣ್ಣವ್ರಿಗೆ ಒಂದು ಒಳ್ಳೆ ಹೆಸರು ಕೂಡ ಬರುತ್ತೆ. ಅಣ್ಣವ್ರಿಗೆ ಆಗಿನ ಕಾಲದಲ್ಲಿನೇ ಪ್ರಶಸ್ತಿಗಳು ಕೂಡ ಈ ಸಿನಿಮಾಗೆ ಬರುತ್ತೆ. ಅಣ್ಣವರ ಒಂದು ಅಭಿನಯಕ್ಕೆ, ಅಣ್ಣವರ ಒಂದು ಹಾಡುಗಳಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂತಾರೆ ಜಿ.ಕೆ. ವೆಂಕಟೇಶ್ ಅವರು. ಅವರೇ ಸಹ ಈ ಒಂದು ಸಿನಿಮಾಗೆ ಸಂಗೀತ ಕೂಡ ಕೊಟ್ಟಿರ್ತಾರೆ. ಹಾಗೂ ನೀವು ಈ ಸಿನಿಮಾದ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮಗೆ ನೆನಪಿತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.